ಆತ್ಮೀಯರಾಗಿರುವಂಥ ತಫ್ಸೀರ್ ಇಸ್ಲಾಂ ಹಾಗೂ ನವಾಜ್ ಪಾಲುದಾರಿಕೆಯಲ್ಲಿ ಹಿರಿಯರ ಹಾಗೂ ಆಲಿಮರ ಉಪಸ್ಥಿತಿಯಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವವರು ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಪ್ರೋತ್ಸಾಹಕರಾಗಿರುವಂಥ ಗೌರವಾನ್ವಿತ ಅಸಯ್ಯದ್ ಜಲಾಲುದ್ದೀನ್ ಅಲ್ ಬುಖಾರಿ ಮಲ್ಹರ್ ಅವರ ದಿವ್ಯ ಹಸ್ತದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಐಸ್ಪಿಕ್ಸ್ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ, ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಬಂದು ಮೌಲೂದನ್ನು ಪ್ರಾರಂಭ ಮಾಡಿ ನಮಗೆಲ್ಲ ರೀತಿಯ ಮಾರ್ಗದರ್ಶನವನ್ನು ನಿತ್ಯ ನಿರಂತರವಾಗಿ ನೀಡುವವರು ಗೌರವಾನ್ವಿತ ಅಬ್ದುಲ್ ರಜಾಕ್ ಹಸನಿ ಉಸ್ತಾದ್ ಮುದರಿಸ್ ನೂರಾನಿಯ ಜುಮಾ ಮಸೀದಿ ಸಂಬರ್ದೋಟ, ಇವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಸೀದಿಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಈ ಕಾರ್ಯಕ್ರಮದಲ್ಲಿ ನಿತ್ಯ ನಿರಂತರವಾಗಿ ಇದರ ಪಾಲುದಾರರಾಗಿರುವಂಥ ನವಾಜ್ ಆಗಿರ್ಬೋದು, ತಫ್ಸೀರ್ ಆಗಿರ್ಬೋದು, ಇಸ್ಲಾಂರವರಿಗೆ ಪ್ರೋತ್ಸಾಹ ನೀಡ್ತಾ ಬಂದಿರುವಂಥ ಗೌರವಾನ್ವಿತ ಇಬ್ರಾಹಿಂ ಹಾಜಿ ರವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಜೀರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಎಸ್ ಮೂಸಾಜಿರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಜೀರು ಗ್ರಾಮದ ಪ್ರಥಮ ಪ್ರಜೆ ಯುವ ನಾಯಕರು ಆಗಿರುವಂಥ ರಫೀಕ್ ಪಜೀರ್ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಜೀರು ಗ್ರಾಮದ ನಮ್ಮ ವಾರ್ಡಿನ ಗೌರವಾನ್ವಿತ ಸದಸ್ಯರಾದಂಥ ಸಿರಾಜ್ ಅರ್ಕಾನರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತಿನ ಇನ್ನೋರ್ವ ಸದಸ್ಯರಾಗಿರುವಂಥ ಸಫೀಕ್ರವರಿದ್ದಾರೆ, ಅವರನ್ನು ಅತ್ಯಂತ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪಾನೇಲ ಮಸೀದಿಯ ಮಾಜಿ ಅಧ್ಯಕ್ಷರು, ಆತ್ಮೀಯರಾಗಿರುವಂಥ ಯೂಸುಫ್ ಪಾನೇಲ್ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಂಪತ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಅಧ್ಯಕ್ಷರಾಗಿರುವಂಥ ಸೌಲ್ ಹಮೀದ್ ಅಮೀರ್ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಜೀರು ಗ್ರಾಮದ ಮಾಜಿ ಅಧ್ಯಕ್ಷರಾಗಿರುವಂಥ ಯುವ ನಾಯಕರಾಗಿರುವಂಥ ನಜೀರ್ ಮೊಯ್ದೀನ್ ರವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉದ್ಯಮಿಯಾಗಿರುವಂಥ ಜುಬೇರ್ ಅರಫರ್ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎರಡು ಉಸ್ತಾದ್ಗಳಿದ್ದಾರೆ, ಹಿರಿಯರು ಮಾರ್ಗದರ್ಶಕರು, ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಸೇರಿರುವಂಥ ಅಶ್ರಫ್ ಅಚ್ಚೂರ್ ಹಸನ್ ಆಗಿರ್ಬೋದು, ಎಲ್ಲ ಉದ್ಯಮಿಗಳು, ಅದೇ ರೀತಿ ಇವರಿಗೆ ಪ್ರೋತ್ಸಾಹ ನೀಡಿರುವವರು ಇವರ ತಂದೆ, ಇವರ ಪೋಷಕರು, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಇದೊಂದು ಅಂತ ಹೇಳಿದರೆ ಒಂದು ಐಸ್ ಕ್ಯೂಬ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿದರೆ, ಅತ್ಯಂತ ಗುಣಮಟ್ಟವಾದಂಥ ನೀರು, ಅತ್ಯಂತ ಪ್ಯೂರ್ ಆಗಿರುವಂಥ ವ್ಯವಸ್ಥೆಯೊಂದಿಗೆ ಈ ಐಸ್ ಕ್ಯೂಬನ್ನು ಇಲ್ಲಿ ಇವ್ರದ್ದೇ ಐಸ್ ಪ್ರಿಕ್ಸ್ ಅಂತೇಳಿ ಇವ್ರದ್ದೇ ಸ್ವಂತ ಬ್ರ್ಯಾಂಡ್ನಲ್ಲಿ ಇಲ್ಲಿ ಮಾಡ್ತಾಯಿದ್ರು. ಮೊದಲೆಲ್ಲ ನಮಗೆ ಕಷ್ಟ ಆಗ್ತಾಯಿತ್ತು, ಯಾವುದಾದ್ರೂ ಮೀನಿನವ್ರ ಹತ್ರ, ಯಾವುದಾದ್ರೂ ಒಂದು ಜ್ಯೂಸ್ ಅಂಗಡಿಯವರ ಹತ್ರ ರಿಕ್ವೆಸ್ಟ್ ಮಾಡಿ ನಾವು ಐಸ್ ತರಬೇಕಿತ್ತು. ಈಗ 24x7 24 ಗಂಟೆಯೂ ಈ ಐಸ್ ಫ್ಯಾಕ್ಟ್ರಿ ಇಲ್ಲಿ ಜನರ ಸೇವೆಗೆ ಸದಾ ಸಿದ್ಧರಾಗಿ ಕಾರ್ಯಚಟುವಟಿಕೆ ಮಾಡ್ತಾ ಇರ್ತದೆ. ಬೆಳಿಗ್ಗೆ ಬಂದರೂ, ಸಂಜೆ ಬಂದರೂ, ಯಾವ ಸಮಯದಲ್ಲೂ ಬಂದರೂ ಇಲ್ಲಿ ಜನರ ಸೌಕರ್ಯಕ್ಕೆ ಹೋಗೋದು ಉತ್ತಮ ಶುದ್ಧವಾದ ನೀರು ಹಾಗೂ ಉತ್ತಮ ಹೈಜೆನಿಕ್, ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ಶುದ್ಧವಾದ ನೀರಿನಿಂದ ಉತ್ಪಾದನೆಯಾಗುವಂಥ ಈ ವ್ಯವಸ್ಥೆಯನ್ನು ಗೌರವಾನ್ವಿತ ತಂಗಲ್ರವರು ದಿವ್ಯ ಹಸ್ತದಲ್ಲಿ ಉದ್ಘಾಟನೆಗೊಂಡಿದೆ. ಆದ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಬೆಂಬಲ ಈ ಸಂಸ್ಥೆಯ ಮೇಲೆ ಇರಲಿ. ಅದೇ ರೀತಿ ನಿಮ್ಮ ದುವಾ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಗೌರವಾನ್ವಿತ ತಂಗಲ್ರವರು ಒಂದು 2 ಶುಭ ವಿಷಯವನ್ನು ನೀಡಬೇಕು ಅಂತೇಳಿ ಕೇಳಿಕೊಂಡು. ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹಬಿಹಿ ಅಜ್ಮഈನ್. അൽഹംദുലില്ലാഹ്, വിശുദ്ധമായ റജബ് മാസം വ്യാഴാഴ്ച ദിവസം നമ്മുടെ ഈ വർഷത്തെ പുതുവത്സര ദിനത്തിൽ നല്ലൊരു ഷോപ്പ് ഉദ്ഘാടനം ചെയ്യാൻ അല്ലാഹു തആല നമുക്ക് തൗഫീക്ക് നൽകി. അല്ലാഹു തആല അത് കബൂലാക്കി തരട്ടെ. ഇതിൻ്റെ ഉടമസ്ഥന്മാരും ബന്ധപ്പെട്ട ആളുകൾക്കൊക്കെ അല്ലാഹു തആല വലിയ ഖൈറും ബറക്കത്തും നൽകുമാറാവട്ടെ. മുത്തുനബി സല്ലല്ലാഹു അലൈഹി വസല്ലം തങ്ങൾ തൊഴിലെടുക്കുന്നതിനെക്കുറിച്ച്, അധ്വാനിക്കുന്നതിനെക്കുറിച്ച് വലിയ പ്രോത്സാഹനമാണ് അവിടെ നിന്ന് നൽകിയിട്ടുള്ളത്. ഇന്നല്ലാഹ യുഹിബ്ബുൽ മുഅ്മിനൽ മുഹ്തരിഫ്
അധ്വാനിക്കുന്ന ജോലിയെടുക്കുന്ന മുഅ്മിനെ അല്ലാഹു തആലക്ക് ഇഷ്ടമാണെന്നാണ്. അതുകൊണ്ട് തന്നെ പരിശുദ്ധ ഇസ്ലാം അധ്വാനിക്കുന്നതിന്, തൊഴിലെടുത്ത് ജീവിതം നയിക്കുക എന്നത് വലിയ പ്രോത്സാഹനമാണ്. മഹാന്മാരായ അമ്പിയാക്കളൊക്കെ ചരിത്രങ്ങളെടുത്ത് പരിശോധിച്ചാൽ അവർ ആടിനെ മേയ്ക്കുകയും അതുപോലെ പല ജോലികളും എടുത്ത ആളുകളാണ് മഹാന്മാരായ അമ്പിയാക്കളൊക്കെ. അപ്പോൾ അതുകൊണ്ട് തന്നെ നമ്മുടെ ജീവിതമാർഗം, മഈശത്തിൻ്റെ വഴി നമ്മൾ തന്നെ അധ്വാനിച്ച് കണ്ടെത്തുക എന്നത് ഇസ്ലാം വലിയ പ്രോത്സാഹനം നൽകിയൊരു വിഷയമാണ്. അൽഹംദുലില്ലാഹ്, ഈ നമ്മുടെ ഈ ഐസ് ഫാക്ടറി നേരത്തെ സ്വാഗതത്തിൽ സൂചിപ്പിച്ചതുപോലെ പ്യൂർ വാട്ടറിൽ നിന്ന് ഉണ്ടാക്കുന്ന ഒരു ചതിയോ വഞ്ചനയോ ഒന്നുമില്ലാതെ, ഒരു പ്യൂറായ വാട്ടറിൽ നിന്ന് ഒരു കെമിക്കൽ പോലും ഇടാതെ നിർമ്മിക്കപ്പെടുന്ന നല്ലൊരു ഐസ്ക്രീം, നല്ല ഐസ് ബോക്സ് ആണ്, സംരംഭമാണ് ഇവിടെ തുടക്കം കുറിച്ചിട്ട്. അല്ലാഹു തആല വലിയ ബർക്കത്ത് ഇതിൽ നൽകട്ടെ. മുത്തനബി സല്ലല്ലാഹു അലൈഹി വസല്ലമ തങ്ങൾ പഠിപ്പിച്ചത്, ഈ ബിസിനസ് നടത്തുന്നത് അത്താജിറുൽ അമീനു സദൂഖ്, സത്യസന്ധമായി വഞ്ചനയില്ലാതെ ചതികളൊന്നുമില്ലാതെ സത്യസന്ധമായി ബിസിനസ് നടത്തുന്ന ആളുകൾ നാളെ ആഖിറത്തിൽ അമ്പിയാക്കളോടുകൂടെയാണ്, ശുഹദാക്കളോടുകൂടെയാണ്. അത്രയും വലിയ മഹത്വം സത്യസന്ധമായി ബിസിനസ് നടത്തുന്നവർക്ക് അല്ലാഹു തആല നൽകുന്നുണ്ട്. അല്ലാഹു തആല ആ നിലക്ക്, നല്ല നിലക്കുള്ള ബിസിനസ് അല്ലാഹു തആല നൽകി ഖൈറും ബറക്കത്തും അല്ലാഹു തആല ഏറ്റിത്തരട്ടെ. എല്ലാ നിലക്കുമുള്ള വിജയവും അല്ലാഹു തആല നൽകി എല്ലാവിധ ഷർറുകളിൽ നിന്ന് അല്ലാഹു തആല സലാമത്ത് നൽകട്ടെ. ആമീൻ റഹ്മത്തിക യാ അർഹമർ റഹീം. അസ്സലാമു അലൈക്കും. CM ഐസ് ബ്രിക്സ് എന്ന നമ്മുടെ ഈ സ്ഥാപനം റജബിൻ്റെ ധന്യമായ ബറക്കത്തുള്ള ഈ സമയത്ത് സയ്യിദ് ജലാലുദ്ദീൻ തങ്ങൾ, നായിബ് ഖാദി, നൂറാനിയ ജുമാ മസ്ജിദ്, തങ്ങളുടെ പരിശുദ്ധമായ കരങ്ങളിലൂടെ ഈ പ്രഭാതത്തിൽ ഈ ദുഹാ സമയത്ത് ഉദ്ഘാടനം ചെയ്യപ്പെട്ടിട്ടുണ്ട്. അൽഹംദുലില്ലാഹ്, വളരെ ശുദ്ധമായ നിരക്ക് ഇവിടെ അത് ഉണ്ടാക്കുകയും ജനങ്ങൾക്ക് നല്ല സേവനങ്ങൾ സമർപ്പിക്കുന്ന രീതിയിൽ പ്രവർത്തിച്ച് ഇതൊരു നല്ല വിജയത്തിലേക്ക് അല്ലാഹു എത്തിച്ച് എല്ലാവിധ ഖൈറിൻ്റെ വാതിലുകൾ അല്ലാഹു തുറന്നു കൊടുക്കുമാറാകട്ടെ. റജബിൻ്റെ ഈ പരിശുദ്ധമായ ധന്യമായ ഈ സമയത്ത് അല്ലാഹു തആല വലിയ ബറക്കത്തുള്ള സ്ഥാപനമായി ഇതിനെ ഉയർത്തി തരുമാറാകട്ടെ. ഇവിടെ ഒരുമിച്ച് കൂടിയ നമ്മുടെ ജമാഅത്ത് അധ്യക്ഷൻ, അതുപോലെ ഈ നമ്മുടെ അടുത്ത പഞ്ചായത്തിൻ്റെ അധ്യക്ഷനും മെമ്പർമാരും അടങ്ങുന്ന ഇവിടെ ഒരുമിച്ച് കൂടിയ എല്ലാവർക്കും എല്ലാ നിരക്കുള്ള സന്തോഷങ്ങളും അറിയിച്ച് നിർത്തുന്നു. അസ്സലാമു അലൈക്കും വറഹ്മത്തുള്ളാഹി. ನಮ್ಮೆಲ್ಲರ ಯುವ ಮಿತ್ರರಾಗಿರುವಂತಹ ನವಾಜ್, ಇಶಾಮ್, ತಫ್ಸೀರ್ ಮೂರು ಯುವಕರು ಇವತ್ತು ಜೊತೆಗೂಡಿಕೊಂಡು ಐಸ್ ಪಿಕ್ಸ್ ಎಂಬ ಐಸ್ ಕ್ಯೂಬ್ಸ್ ಉತ್ಪಾದನಾ ಕೇಂದ್ರ ಪ್ರಾರಂಭ ಮಾಡುತ್ತಿದ್ದು ನಮಗೆ ಅತ್ಯಂತ ಸಂತೋಷ. ಒಬ್ಬ ಯುವಕರಾಗಿದ್ದುಕೊಂಡು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಜನಸಾಮಾನ್ಯ ಬೇಡಿಕೆಯಲ್ಲಿ ಏನಿದೆ ಆ ಬೇಡಿಕೆಯನ್ನು ಪೂರೈಸಲು ಬಹುಶಃ 3 ಜನ ಒಗ್ಗಟ್ಟಾಗಿ ತಮ್ಮ ವ್ಯಾಪಾರ ಪ್ರಾರಂಭ ಮಾಡಿದ್ದಾರೆ. ನಮಗೆ ವಿಶ್ವಾಸ ಇದೆ, 3 ಯುವಕರು ಒಂದೇ ಮನಸ್ಸಿನಿಂದ ಮತ್ತು ಒಂದೇ ಗುರಿಯಿಂದ ಆ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದಾಗ ಅತ್ಯಂತ ಒಂದು ಯಶಸ್ವಿಯ ಒಂದು ಐಸ್ ಬ್ರಿಕ್ಸ್ ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡುವಂತ ಒಂದು ಹೆಚ್ಚಿನ ಫ್ರಾಂಚೈಸ್ ಹಾಕುವ ಶಕ್ತಿಯು ದೇವರು ಖಂಡಿತವಾಗಿ ಕೊಡ್ತಾರೆ. ಅದರ ಜೊತೆಗೆ ಈ 3 ಯುವಕರನ್ನು ಅಭಿನಂದಿಸಿ ಯಾಕೆಂದು ಹೇಳಿದರೆ, ಇವತ್ತಿನ ಕಾಲಘಟ್ಟದಲ್ಲಿ ಏನಾದರೂ ಒಂದು ಕೆಲಸ ಮಾಡುವ ಬದಲು ಎಲ್ಲ ವಿದೇಶಕ್ಕೆ ಹೋಗುವಂತ ಆಲೋಚನೆ ಮಾಡ್ತಿರುವಾಗ ಈ 3 ಇಲ್ಲೇ ಇದ್ದುಕೊಂಡು ಇಲ್ಲೇ ಸಿದ್ಧಾಂತ ಬಂಡವಾಳ ಹಾಕಿಕೊಂಡು ಇಲ್ಲೇ ವ್ಯಾಪಾರ ಪ್ರಾರಂಭ ಮಾಡಿ ಇಲ್ಲೇ ತನ್ನ ಭವಿಷ್ಯ ರೂಪಿಸಲಿಕ್ಕೆ ತಯಾರು ಮಾಡಿದ್ದು ಬೇರೆಲ್ಲ ಯುವಕರಿಗೆ ಒಂದು ಮಾದರಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದರೆ ನನಗೆ ವಿಶ್ವಾಸ ಇದೆ, ಅವರ ತಂದೆ ತಾಯಂದಿರ ಈ ಊರ ಎಲ್ಲ ಹಿರಿಯರ ಮತ್ತು ಕಿರಿಯರ ವಿಶೇಷ ದುಃಖ ಮತ್ತು ಸಹಕಾರದೊಂದಿಗೆ ಈ 3 ಯುವಕರು ಅತ್ಯಂತ ಯಶಸ್ವಿಯಾಗಿ ಸರ್ವೋತ್ಪತ್ತಿಗೆ ಪಾತ್ರರಾಗಿ ಐಸ್ ಬ್ರಿಕ್ಸ್ ಇವತ್ತು ಭವಿಷ್ಯ ದಿನಗಳಲ್ಲಿ ಪ್ರತಿಯೊಂದು ಮನೆಯ ಕೂಡ ಒಂದು ಪ್ರೀತಿಗೆ ಪಾತ್ರ ಸಂಸ್ಥೆಗೆ ಪರಿವರ್ತನೆ ಅತ್ಯಂತ ಯಶಸ್ವಿಯಾಗಿ ಎಲ್ಲರಿಗೂ ಕೂಡ ಮಾದರಿ ಆಗ್ತಾರೆ. ಅವರಿಗೆ ಶಕ್ತಿ ಸರಸ್ವತಿ ದೇವರು ಪೂಜೆಯನ್ನು ಹೇಳಿಕೊಂಡು ನಾನು ಒಂದು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಮೇಲ ಮೂಲಕ ಇದನ್ನು ಉದ್ಘಾಟಿಸ್ತೇನೆ. ಈ ಉದ್ಯಮವು ಈಗ ತಾನೇ ಉದ್ಘಾಟನೆಯನ್ನು ನಿರ್ವಹಿಸಿದಂಥ ನಮ್ಮೆಲ್ಲರ ಗೌರವಾನ್ವಿತರು, ನಮಗೆಲ್ಲರೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ತಂಗಲ್ರವರೇ ಮತ್ತು ಉಸ್ತಾದ್ರವರೇ ಮತ್ತು ನೂರಾನಿಯ ಜುಮಾ ಮಸೀದಿಯ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರೇ ಮತ್ತು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮತ್ತು ಎಲ್ಲರೇ ಮತ್ತು ಅಸ್ಗರ್ ಅವರೇ, ಭಾಳಷ್ಟು ಸಂತೋಷವಾದಕ್ಕಂಥ ಉದ್ಯಮವನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಇಶಾಮ್ ಮತ್ತು ತಫ್ಸೀರ್ ಮತ್ತು ನವಾಜ್ರವರು ಸೇರಿಕೊಂಡು ನೀವು ಈ ಉದ್ಯಮದಲ್ಲಿ ಯಶಸ್ವಿಯನ್ನು
ಆಗ್ತೀರಿ. ಅದಕ್ಕೆ ಬೇಕಾದಂಥ ತಂಗಲ್ರವರು ಹೇಳಿದಾಗೆ ನಮ್ಮಲ್ಲಿ ಪ್ರಾಮಾಣಿಕತೆ ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡಾಗ ನಮ್ಮ ಉದ್ಯಮವು ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಆ ಮಾರ್ಗದರ್ಶಕನವನ್ನು ನೀವು ಪಡೆದುಕೊಂಡು ಯಾವುದೇ ರೀತಿಯ ಗ್ರಾಹಕರಿಗೆ ಈ ಉತ್ಪನ್ನದಲ್ಲಿ ಕಲಬೆರಕೆಯನ್ನು ಮಾಡದೆ ನೀರನ್ನು ಫಿಲ್ಟರೀಕರಣ ಮಾಡಿಕೊಂಡೇ ಆ ಐಸ್ ಕ್ಯೂಬನ್ನು ಕೊಟ್ಟು ಗ್ರಾಹಕರ ಸಂತೃಪ್ತಿಯನ್ನು ಗಳಿಸಬೇಕು. ನಿಮ್ಮ ಉದ್ಯಮವು ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಉದ್ಘಾಟನೆಗೊಂಡಂಥ ನಮ್ಮ ತಂಗಲ್ರವರೇ, ಅದೇ ರೀತಿ ಉಸ್ತಾದ್ರವರೇ, ನಮ್ಮ ಮಸೀದಿ ಅಧ್ಯಕ್ಷರೇ, ಅದೇ ರೀತಿ ಹಿರಿಯರಾದ ಮೂಸಾಜಿಯವರೇ, ಪಂಚಾಯತಿನ ಪ್ರಥಮರು ಅದೇ ರಫೀಕ್ರವರೇ, ಅದೇ ರೀತಿ ಶಫೀಕ್ರವರೇ, ಇಲ್ಲಿ ನಮ್ಮ ಉಲಾಲ ಜಮಾತ್ ಕಮಿಟಿಯ ಸದಸ್ಯರಾಗಿರ್ಬೋದು ಮೋಸ್ಟ್ಲಿ ಅವರೇ, ಅದೇ ರೀತಿ ಹಿರಿಯರೇ ಎಲ್ಲರೇ, ನಾವಂದರೆ ಈ ಸಂದರ್ಭದಲ್ಲಿ ಭಾಳ ಒಂದು ಸಂತೋಷದ ವಿಷಯ ಆಗಿದೆ. ಅಂದರೆ ಒಂದು ಐಸ್ ಫ್ಯಾಕ್ಟ್ರಿ ಶುರು ಮಾಡಿದ್ದಾರೆ ಅಂತ ಕೇವಲ ಅವರು ಮಾಡೋ ಒಂದು ಬಿಸ್ನೆಸ್ ಅಂತ ನಾವು ನೆನೆಸಬಾರ್ದು. ನಮಗೆಲ್ಲರಿಗೂ ಒಂದು ಸಂತೋಷ ವಿಷಯ ಅಂದರೆ ಅವಸಾನ ಕಾಲಘಟ್ಟದಲ್ಲಿ ನಾವು ತಿನ್ನುವ ವಸ್ತುವಿನಲ್ಲೂ ಹೆದರಿಕೊಂಡು ಜೀವಿಸುವಂಥ ಕಾಲಘಟ್ಟವಾಗಿದೆ. ಅಂದರೆ ನಾವು ತಿನ್ನುವ ಅಕ್ಕಿಯಲ್ಲಾಗಲಿ ಇನ್ನೊಂದು ಸಾಧನೆಯಲ್ಲಿ ಆಗಿದೆ, ಯಾವಾಗಲೂ ಕಲಬೆರಕೆ ಇರುವಂಥ ಅದೊಂದು ಕಿಯಾಮತ್ ದಿವಸ ಅಡೆಯಾಳವಾಗಿದೆ. ಆ ಸಂದರ್ಭದಲ್ಲಿ ಅಂದರೆ ಒಂದು ಕಾಲಘಟ್ಟ ಇತ್ತು, ನಾವೊಂದು ಐಸ್ ಬೇಕಾದರೆ ಬಂದರಿನ ಮೀನು ಬರುವ ಮೀನು ಗಾಡಿಯಲ್ಲಿ ಅವರನ್ನು ಐಸ್ ತರಿಸುವುದು, ಅದನ್ನು ನಾವು ಸರ್ಬತ್ತಿಗೆ ಹಾಕಲಿಕ್ಕೆ ತುಂಬ ಒಂದು ಹೆದರಿಕೆ. ಅಂದರೆ ಯಾವ ನೀರಲ್ಲಿ ಹಾಕ್ತಾರೆ ಅಂತೇಳಿ ಕೆಲವು ಐಸ್ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಮೀನಿಗೆ ಹಾಕುವಂಥ ಐಸ್ ಫ್ಯಾಕ್ಟ್ರಿಯಲ್ಲಿ ಓಪನ್ ಆಗಿ ಐಸ್ ಮಾಡೋದನ್ನು ನೋಡಿದರೆ ಯಾರೂ ಐಸು ತರಲಿಕ್ಕಿಲ್ಲ. ಹಾಗಾಗಿ ಈಗ ನಮಗೆ ಒಂದು ಸಂತೋಷ ವಿಷಯ ಅಂದರೆ ನಮ್ಮ ವಾರ್ಡಿನಲ್ಲಿ ಶುದ್ಧ ನೀರಿನಲ್ಲಿ ಯಾವುದೇ ಒಂದು ಕಲಬೆರಕೆ ಇಲ್ಲದೆ ಒಂದು ಆತ್ಮವಿಶ್ವಾಸದಿಂದ ನಮಗೆ ಒಂದು ಯೂಸ್ ಮಾಡುವಂಥ ಐಸ್ ಫ್ಯಾಕ್ಟ್ರಿ ಇಲ್ಲಿ ಆಗಿದೆ. ಅದರಲ್ಲಿ ನಮಗೆಲ್ಲರೂ ಹೆಮ್ಮೆಯ ವಿಷಯ ಆಗಿದೆ. ಇನ್ನು ಮುಂದಕ್ಕೆ ನಮ್ಮ ಈ ಸರೌಂಡಿಂಗಲ್ಲಿ ಎಲ್ಲೂ ಒಂದು ಐಸ್ ಫ್ಯಾಕ್ಟ್ರಿ ಇಲ್ಲ. ಹಾಗೆ ಇರುವಾಗ ನಾವು ಒಂದು ಸಂತೋಷ ವಿಷಯ ಅಂತ ಹೇಳ್ತಾ ನಮ್ಮ ಅವಕಾಶಕ್ಕಾಗಿ ಹೊಂದಿಸ್ತಾ ಇದ್ದೇನೆ. ಆತ್ಮೀಯ ಉಸ್ತಾದ್ರವರೇ ಹಾಗೂ ನನ್ನ ಸೇರುವೆಲ್ಲ ಸ್ನೇಹಿತರೇ, ಹಿತೈಷಿಗಳೇ, ಐಸ್ ಬ್ರಿಕ್ ಒಂದು ಐಸ್ ಕ್ಯೂಬನ್ನು ನಮ್ಮ ಸ್ನೇಹಿತರು, ಅದೇ ರೀತಿ ನಮ್ಮೆಲ್ಲ ಗೌರವಾನ್ವಿತ ಇಲ್ಲಿಯ ಮೋನಾಜರವರ ಕುಟುಂಬದಿಂದ ಈ ಒಂದು ಪ್ರಾಡಕ್ಟನ್ನು ಇವರು ತಯಾರು ಮಾಡಿರುತ್ತಾರೆ. ಇದೊಂದು ಯಶಸ್ವಿ, ಈ ಕಾರ್ಯಕ್ರಮವು ನಮಗೆಲ್ಲರಿಗೂ ಬೇಕಾದಂಥ ಒಂದು ಪ್ರಾಡಕ್ಟ್ ಆಗಿರುತ್ತದೆ. ಆದ್ದರಿಂದ ಇದೊಂದು ಮಾಡಿರುವ ಈ ಐಸ್ ಬ್ರಿಕ್ಸ್ ಎಂಬ ಇದನ್ನು ಐಸ್ ಕ್ಯೂಬನ್ನು ಎಲ್ಲರೂ ಉಪಯೋಗ ಮಾಡಬೇಕು. ಅದೇ ರೀತಿ ಈ ಕಂಪನಿಯು ಯಶಸ್ವಿಯಾಗಿ ಮುನ್ನಡೆಯಲೆಂದು ಹೇಳುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ನಮ್ಮ ಮುಡಿಪು ಗ್ರಾಮದ ಗ್ರಾಮ ಪಜೀರು ವ್ಯಾಪ್ತಿ ಮುಡಿಪಿಗೆ ಪಕ್ಕದಲ್ಲಿರುವಂಥ ಜಾಗ ತಾಂಬರ್ ತೋಟ. ಇವತ್ತು ನನ್ನ ಯುವಕ ಮಿತ್ರರು 3 ಜನ ಕೂಡಿಕೊಂಡು ಐಸ್ ಬ್ರಿಕ್ಸ್ ಅಂತ ಇಲ್ಲುವಂಥ ಹೊಸ ಕಾನ್ಸೆಪ್ಟು ಈ ಭಾಗದಲ್ಲಿ ಇಲ್ಲ, ಸದ್ಯಕ್ಕೆ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅದರ ವಿಚಾರವನ್ನು ತಿಳಿದಾಗ ಪ್ಯೂರಿಟಿಯಲ್ಲಿ ಮಾಡುವಂಥ ಐಸ್ ಒಂದು ಪ್ಲ್ಯಾಂಟು, ಇಂಥ ಪ್ಲ್ಯಾಂಟು ಇವತ್ತು ನಮ್ಮ ಯುವಕರು ಮಾಡಿದ್ದಾರೆ. ಈ ಯುವಕರಿಗೆ ಇನ್ನೂ ಬೇರೆ ಬೇರೆ ಕಡೆ ಮಾಡುವಂಥ ಒಂದು ಈ ವ್ಯಾಪಾರದಲ್ಲಿ ಶಕ್ತಿ ಕೊಡಲಿ. ನೀವು ನಮ್ಮಂಥ ದೇವರುಗಳು ನಿಮಗೆ ಆಶೀರ್ವಾದ ಮಾಡಲಿ. ವ್ಯಾಪಾರ ಮಾಡುವಾಗ ಕ್ವಾಂಟಿಟಿ ಮತ್ತು ಕ್ವಾಲಿಟಿಯಲ್ಲಿ ತಮ್ಮ ವ್ಯಾಪಾರ ಒಳ್ಳೆಯದಾಗುತ್ತೆ. ಯಾವತ್ತು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಅದನ್ನು ಕಮ್ಮಿ ಪರಿಸ್ಥಿತಿಯಲ್ಲಿ ಮಾಡಿದಾಗ ನಾವು ಮಾರ್ಕೆಟಲ್ಲಿ ಒಂದು ಸಲ ಮೇಲೆ ಬರ್ತದೆ, ಮತ್ತೆ ಅದು ಕೆಳಗೆ ಬರ್ತದೆ. ಇವತ್ತು ಎಲ್ಲರೂ ಕೂಡ ಕೇಳೋದು ಏನಂತ ಹೇಳಿದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇದ್ದಾಗ ಎಲ್ಲರೂ ಅದನ್ನು ಆಯ್ಕೆ ಮಾಡ್ತಾರೆ. ನೀವು ಮಾಡುವಂಥ ಉದ್ದಿಮೆ, ನೀವು ಮಾಡುವಂಥ ವ್ಯವಹಾರ ಈ ಊರಿಗೆ ಮಾದರಿಯಾಗಲಿ, ಈ ಊರಿನ ಯುವಕರಿಗೆ ಮಾದರಿಯಾಗಬೇಕು. ಇವತ್ತು ಯುವಕರು ಕೂಡಿಕೊಂಡು ಮಾಡುವಂಥ ವ್ಯವಹಾರ ಇನ್ನೂ ಯುವಕರು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಬಂದಾಗ ಆರ್ಥಿಕ ಪರಿಸ್ಥಿತಿ ಮತ್ತು ಒಳ್ಳೆಯ ಬಾಂಧವ್ಯ ಮತ್ತು ಭಾತೃತ್ವದಲ್ಲಿ ಬರ್ತದೆ. ಆದ್ದರಿಂದ ಇದು ಸಾಂಬಾರ್ ತೋಟ ಅಂತ ಹೇಳಿದರೆ ಎಲ್ಲ ಹಿರಿಯರು ನಮಗೆ ಪರಿಚಯಸ್ಥರ ಮನೆ. ಇವತ್ತು ಯುವಕರಿಗೆ ಅಷ್ಟು ಗೊತ್ತಿಲ್ಲ. ನಮ್ಮ ತಂದೆಗೆ ಮತ್ತು ಈ ಸಾಂಬಾರ್ ತೋಟದ ಎಲ್ಲ ಹಿರಿಯ ವ್ಯಕ್ತಿಗಳಿಗೆ ಅದು ಭಾಳ ಪರಿಚಯದ ಮತ್ತು ಭಾಳ ಆತ್ಮೀಯತೆಯಿಂದ ಇದ್ದಂಥ ಒಂದು ಸಮುದಾಯ. ಆದ್ದರಿಂದ ನಿಮಗೆಲ್ಲ ಇಲ್ಲಿ ಬರುವಂಥ ಎಲ್ಲ ಯುವಕರಿಗೆ ಮುಂದಿನ ದಿನ ಉತ್ತಮವಾದ ಭವಿಷ್ಯ ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಬಾರಿ ಇಸ್ಸಾಂಬಕ್ಕ ತಫ್ಸೀರ್ ಮುಗ್ಲ ಒಂಜಿ ಮಾಲಕತ್ತೋಡು ಒಂಜಿ ವಿಶಿಷ್ಟವಾಯಿನ ಒಂಜಿ ಯೋಜನೆ ದಾನೆಂದು ಪಂಡ ದುಂಬು ನಂಗೆ ಈ ಜ್ಯೂಸು ಐಕ್ ನೆಕ್ ಪೂರ
ಐಸ್ ಕ್ರೀಮು ಕುಡ್ಲಾರ್ದು ಮೀನ್ದ ನೆಟ್ಟು ನಮ್ಮ ಗೋಣಿಡ್ ಕಟ್ಟದು ಅಂಗಡಿಗೆ ಸರ್ವಿಸ್ ಮಲ್ತೊಂತೀರಿ. ಆ ಟೈಮುಡು ನಮ್ಮ ಓಲ್ಲ ಅಂಗಡಿ ಜ್ಯೂಸ್ ಬರ್ರೆಲ್ಲ ನಂಗೆ ಕೊಂಚ ಹೊರ್ಗೊಂದು ಜನ ಇನ್ನು ತೂನಾಗ ಗೋಣಿಡು ಇಂದು ಮಲ್ಪನ ಟೈಮುಡು ಅಂಚನಾಗ ಆ ಜನಕ್ಕಲು ನಾವು ಒಂಜಿ ಐಸ್ನ ಸ್ವೀಕಾರ ಮಲ್ಪಂದನ ಟೈಮುಡು ಬಾರಿ ಶೋಕದೊಂಜಿ ಯೋಜನೆ ನಮ್ಮ ಐಸ್ ಬ್ರಿಕ್ಸ್ ಬರ್ಪನೊಂಜಿ ಹೊಸತ್ ಯೋಜನೆ ಶುದ್ಧವಾಯಿನ ನೀರು ಜನಕ್ಕಲ್ನ ಆರೋಗ್ಯಗೂ ಹೂವೆ ಒಂಜಿ ತೊಂದರೆ ಇಜ್ಜಿ ಅಂದನಂಚಿನ ಒಂಜಿ ಐಸ್ದ ಕ್ಯೂಬ್ಲೇನು ಮಾತ ನಮ್ಮ ಓಲ್ಬುರ ಜ್ಯೂಸ್ ಮಲ್ಪೆರ ಐಸ್ ಯೂಸ್ ಮಲ್ಪೆರ ಪ್ರತಿಯೊಂಜಿ ಅಂಗಡಿಗಳ ಸಪ್ಲೈ ಮಲ್ತದೆ. ಆ ಜನಕ್ಲಿಗೆ ಆ ದುಂಬುದ ಐಸ್ ಎಂಚಿನ ಪೂರ ಆರೋಗ್ಯಗೂ ತೊಂದರೆ ಇತ್ತಂಡ ಐನು ಪೂರ ನಿವಾರಣೆ ಮಲ್ಪನಂಚಿನ ಭಾರಿ ಶೋಕದ ಯೋಜನೆ. ಆ ಐಸ್ ಕ್ಯೂಬ್ ಆನಾಗ ನೀರನ್ನು ಫಿಲ್ಟ್ರ್ ಮಲ್ತದೆ. ನೀರು ಪರಿಶುದ್ಧವಾಯಿನ ನೀರು ಆ ಕ್ಯೂಬುಲು ಪೂರ ಅವಳು ತಯಾರಾದ ಫ್ರೀಸರ್ಡ್ ಐನು ನಮ್ಮ ಮಾತ್ರೆಗಳ ಒಂಜಿ ಕಡಪ ಸರ್ವಿಸ್ ಮಲ್ಪೊಂಜಿ ಯೋಜನೆಯನ್ನು ದೀತೇರು ಅಕಲು ಮಲ್ಪಿನ ಈ ಒಂಜಿ ವ್ಯಾಪಾರ ಮಲ್ಲ ಮಟ್ಟದ ಜನಕ್ಕಲ್ನ ಆರೋಗ್ಯನ ಕಾಪಾಡು ಜನಕ್ಕಳಿಗೆ ಐತ ಸದುಪಯೋಗ ತಿಕ್ಕಡು ನನಾತ್ ಮಲ್ಲ ಒಂಜಿ ಆ ಕ್ಯೂಬುದ ಫ್ಯಾಕ್ಟ್ರಿನ ಮಲ್ಪೊಂಜಿ ಯೋಗ ಭಾಗ್ಯ ಹಾಕ್ಲಿಕ್ಕೆ ತಿಕ್ಕಡು ಮಾತ ಅಂಗಡಿ ತಕ್ಕಲು ಜ್ಯೂಸ್ ಮಲ್ಪೊಂಡಕ್ಲು ಹತ್ತಂಡ ಹೂವೆ ಹೋಟೆಲ್ ಮಕ್ಕಳು ಪೂರ ಮಾತೆಲ್ಲ ಈ ಶುದ್ಧವಾಯಿನಂಜಿನ ಐಸಿನ ಯೂಸ್ ಮಲ್ತದೆ. ಆ ದುಂಬು ಇಂಚಿನ ಕಳಪೆ ಐಸ್ ಬರೋದನ ಐನ್ ಬುಡ್ದು ಈಸುನು ಇನ್ನೇನು ಯೂಸ್ ಮಲ್ತದೆ. ನಮ್ಮ ಗ್ರಾಹಕರಿಗೆ ಫುರ್ಲುದ ಸರ್ವಿಸ್ ಕೊರೋಡೊಂದು ಮಾತ ನಮ್ಮ ಜ್ಯೂಸ್ ಬಾರ್ ಅದಪ್ಪು ಹೋಟೆಲ್ದಾಗ್ಲು ಅದಪ್ಪು ಹತ್ತಂಡ ಏರು ಪೂರ ನೀನು ಯೂಸ್ ಮಾಡ್ಬಾರ ಹಾಕಲ ಮಾತಾಡಲ್ಲ ರಿಕ್ವೆಸ್ಟ್ ಮಲ್ತದೆ. ಮಕ್ಕಳನ್ನ ಈ ಒಂಜಿ ಉದ್ದಿಮೆ ನನಾತ ಮಲ್ಲ ಒಂಜಿ ಬುಲೆಪ್ ನಡೆ ಮುಟ್ಟ ನಮ್ಮ ಮುಡಿಪು ಸುತ್ತಲ ಮುತ್ತಲದ ಪೂರ ನಾಗರಿಕರ್ಲಾಗ್ಲಿಕ್ಕೆ ಪೂರ್ತಿ ಸಹಕಾರವನ್ನು ಕೊರಡು ಈ ಒಂಜಿ ಶುದ್ಧವಾಯಿನ ಐಸನ್ನು ಮಾತೆಲ್ಲ ಉಪಯೋಗ ಮಲ್ತದೆ. ಆಕಲ ಉದ್ದಿಮೆ ನನಾತ್ ಮಲ್ಲ ಎತ್ತರದ ಮಟ್ಟಗೂ ಮಲ್ಪ ಕಣಪನಂಜಿನ ಬೇಲೆಯನ್ನು ಮಾತೆಲ್ಲ ನಮ್ಮ ಮಲ್ಪಗಾಂದ ಮನೊಂದು ಎನ್ನ ಅಕ್ಲಿಗೆ ಈ ಸಮಯಟಿಯನ್ನು ಶುಭಾಶಯನು ಕೋರೊಂದು ನನಾತ್ ಅಕ್ಲಿನ ಉದ್ದಿಮೆ ಬೆಳಗಡೆಯಿಂದ ಆ ದೇವರ ಪ್ರಾರ್ಥನೆ ಮಲ್ತದೆ ಎನ್ನ ರಡ್ಡು ಪಾತ್ರವನ್ನು ಮುಕ್ತಾಯ ಮಾಡ್ತದೆ. ನಾವು ಇವತ್ತೊಂದು ಹೊಸ ನೂತನವಾದಂಥ ಐಸ್ ಬ್ರಿಕ್ಸ್ ಎಂದು ಹೆಸರಿರುವ ಪ್ಲ್ಯಾಂಟನ್ನು ಉದ್ಘಾಟನೆ ಮಾಡಿದ್ದೇವೆ. ಗೌರವಾನ್ವಿತ ತಂಗಲರ ಮುಖಾಂತರ ಇವತ್ತು ಉದ್ಘಾಟನೆಗೊಂಡಿದೆ. ಇದು ಐಸ್ ಬ್ರಿಕ್ಸ್ ಎನ್ನುವುದು ಹೊಸ ಒಂದು ಐಸ್ ಪ್ಲ್ಯಾಂಟ್, ಐಸ್ ಕ್ಯೂಬ್ಸ್ ಅದು ಹೋಟೆಲ್ ಹಾಗೂ ಜ್ಯೂಸ್ ಅಂಗಡಿ ಹಾಗೂ ಕೆಫೆಗಳಿಗೆ ಕೊಡುವಂಥ ಹೈಜೀನಿಕ್ ಆದಂಥ RO ಟ್ರೀಟೆಡ್ ಫಿಲ್ಟರ್ ವಾಟ್ರಲ್ಲಿ ನಾವು ಮೆಷಿನ್ ಮುಖಾಂತರ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಡೆಲಿವರಿ ಕೊಡುವಂಥದ್ದು. ಈ ತಮ್ಮೆಲ್ಲರ ಸಹಕಾರ ಮುಖ್ಯ ಎಂಬುದು ಈ ಮೂಲಕ ಹೇಳ್ತಾ ಇದ್ದೇನೆ. ಎಲ್ಲ ಅಂಗಡಿ ಮಾಲಕರು, ಜ್ಯೂಸ್ ಅಂಗಡಿಯವರು, ರೆಸ್ಟೋರೆಂಟ್ ಅವರು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ.